ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಶುಭ ಸಂಜೆ ಎಲ್ರಿಗೂ ನಮಸ್ಕಾರ. ಏಪ್ರಿಲ್ ತಿಂಗಳಲ್ಲಿ 24ನೇ ತಾರೀಕು ಬಂತು ಅಂದರೆ ಕನ್ನಡಿಗರಿಗೆ ಒಂದು ಹಬ್ಬ, ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಬರೀ 24ಕ್ಕಲ್ಲ, ಈ 25ಕ್ಕೂ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸೇರಿರೋದೇ ದೊಡ್ಡ ಸಾಕ್ಷಿ. ನಮ್ಮ ಕಲಾಭೂಮಿ ಸಹಯೋಗದೊಂದಿಗೆ ATM ತಂಡ, ATM ಅಂದರೆ ಏನು ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ನಾನು, ನೆನಪಿರ್ಬೋದು. ಸರ್ವ ಸಮಯದಲ್ಲೂ ಸಂಗೀತ, ಆಲ್ ಟೈಮ್ ಮ್ಯೂಸಿಕ್, ಆಯಿತಾ. ಈ ದಿನ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ನಾ ನಿನ್ನ ಮರೆಯಲಾರೆ. ಅಂದರೆ ಅಣ್ಣವ್ರನ್ನ ನಾವು ಮರೆಯಲ್ಲ, ನಮ್ಮನ್ನು ಅಣ್ಣವ್ರು ಮರೆಯಲ್ಲ. ಹೀಗಾಗಿ ನಾನಿನ್ನ ಮರೆಯಲಾರೆ ಅಂತ ಶೀರ್ಷಿಕೆ ಅಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಮಧುರ ಗೀತೆಗಳ ಒಂದು ಮಧುರ ಸಂಜೆನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವು ಕಣ್ಣಿಗೂ ಕಿವಿಗೂ ಮುದ ನೀಡುವ ಒಂದು ವಿಭಿನ್ನ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಮನಸ್ಸು ಸೂರೆಗೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನಂತರಾಮ್ ಅವರ ಕೋರಿಕೆ ಮೇರೆಗೆ ಈ ಹಾಡನ್ನ ಹಾಡಿದಂಥವರು SP ಬಾಲಸುಬ್ರಹ್ಮಣ್ಯಂ ಅವರು. ಏನಿದು ಬಾಲಸುಬ್ರಹ್ಮಣ್ಯಂ ಅವರು ರಾಜ್ಕುಮಾರ್ ಕಾರ್ಯಕ್ರಮದಲ್ಲಿ ಅಂತ ಅನ್ಕೋಬಹುದು. ಅದು ರಾಜ್ಕುಮಾರ್ ಅವರ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡು. ಯಾವ ಹಾಡು? ಪವಡಿಸು ಪರಮಾತ್ಮ. ನಿಮಗೆ ಇದಕ್ಕೊಂದು ಪ್ರಶ್ನೆ ರೂಪದಲ್ಲಿರುತ್ತೆ. ಈ ಹಾಡು ರೆಕಾರ್ಡಿಂಗ್ ಆದ ನಂತರ ಹಾಡನ್ನ ಕೇಳ್ತಾರೆ. ಕೇಳಿದ ಮೇಲೆ ರಾಜ್ಕುಮಾರು ಏನೋ ಹೇಳ್ತಾರೆ. ಕೊನೆಗೆ ರಾಜ್ಕುಮಾರು ಬಾಲಸುಬ್ರಹ್ಮಣ್ಯಂ ಅವ್ರ ಹತ್ರ ಕ್ಷಮೆ ಕೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಸುಬ್ರಹ್ಮಣ್ಯಂ ಹತ್ರ ಕ್ಷಮೆ ಕೇಳ್ತಾರೆ. ಯಾಕೆ ಕ್ಷಮೆ ಕೇಳ್ತಾರೆ ಅದನ್ನು ಅವ್ರ ಮಾತಲ್ಲೇ, ಬಾಲಸುಬ್ರಹ್ಮಣ್ಯಂ ಅವರ ಮಾತಿನಲ್ಲೇ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತೀನಿ. ನಾನು ಹೇಳೋದಕ್ಕಿಂತ ಆ ಸ್ವರಸ್ಯ ಚೆನ್ನಾಗಿರಲಿ. ಈಗ ಹಾಡನ್ನು ಹಾಡೋದಕ್ಕೆ ನಮ್ಮ ಕಲಾಭೂಮಿ ತಂಡದ ನಾಯಕ, ನಾವಿಕ, ದಣಿವರೆಯದ ನಾವಿಕ, ನಾಯಕ, ಗಾಯಕ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮೀಯ ಗೆಳೆಯ ಅರವಿಂದ್ ಸತೀಶ್ ಅವರು ಈಗ ನಿಮ್ಮ ಮುಂದೆ ಪವಡಿಸು ಪರಮಾತ್ಮ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯಿ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯಿ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಆ ಆ ಆ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆನೆಂದು
ಕರುಣಿಸೋ ದಯಮಾಡಿ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ഇരുളു മുಗಿಯದಿರಲಿ ಹಗಲು ಮೂಡದಿರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ഇരുಳು ಮುಗಿಯದಿರಲಿ ಹಗಲು ಮೂಡದಿರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಧನ್ಯವಾದಗಳು. ಥ್ಯಾಂಕ್ ಯು. ಕನ್ನಡ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ SP ಬಾಲಸುಬ್ರಹ್ಮಣ್ಯಂ. ಕನ್ನಡದಲ್ಲಿ ಮಾತಾಡಬೇಕು ಅಂದರೆ ಮೊದಲು ಯಾರ ಬಗ್ಗೆ ಯಾರ ಕುರಿತು ಮಾತಾಡಬೇಕು. ನಾನು 63 to 71 1963 to 71 ಒಂದೊಂದು ಸಾಲಿಗೆ 10 ಸಿನಿಮಾಗಳು ಮಾಡಿದವರು. 63ನೆಯ ಸಾಲಿನಲ್ಲಿ ಮಾತ್ರ 14 ರಿಲೀಸಸ್, 68ರಲ್ಲಿ 16 ರಿಲೀಸಸ್. ಬೇರೆ ಎಷ್ಟು ರಿಕಾರ್ಡ್ಗಳು, ಎಷ್ಟು ಫಿಲ್ಮ್ಫೇರ್ ಅವಾರ್ಡ್ಸ್, ಎಷ್ಟು ಬಿರುದುಗಳು. ಕನ್ನಡ ಕಂಠೀರವ, ನಟ ಸಾರ್ವಭೌಮ. ಅವರು ಪ್ರಾರಂಭಿಸಿದದು ಅವರ ನಟ ಜೀವನವನ್ನು ಗುಬ್ಬಿ ವೀರಣ್ಣ ಅವರ ಡ್ರಾಮಾ ಟ್ರೂಪ್ನಲ್ಲಿ. ಆ ದಿನಗಳಲ್ಲಿ ಈ ಡ್ರಾಮಾ ಟ್ರೂಪ್ಸ್ನಲ್ಲಿ ನಟಿಸಬೇಕು ಅಂದರೆ ಭಾಷೆ ಚೆನ್ನಾಗಿರಬೇಕು, ಹಾಡಬೇಕು, ಎನರ್ಜಿ ಬೇಕು. ಇದೆಲ್ಲ ಇರಬೇಕು ಅಂದರೆ ಎಷ್ಟು ತಾಲೀಮ್ ಮಾಡಬೇಕು ಅದಕ್ಕೆ ನಮಗೆ ಗೊತ್ತು. ಹಾಗೆ ಮಾಡಿ ಬಂದವರು ರಾಜ್ಕುಮಾರ್ ಅವರು, ನಮ್ಮ ರಾಜ್ಕುಮಾರ್ ಅವರು. ನಾವೆಲ್ಲರೂ ಪ್ರೀತಿಯಿಂದ ರಾಜಣ್ಣ ಅಂತ ಕರೆಯೋ ರಾಜ್ಕುಮಾರ್ ಅವರು. ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್ ಅವರು. ಕೆಲವು ನನ್ನ ಅನುಭವಗಳು ಅವರ ಜೊತೆಯಲ್ಲಿ. ಅವರು ಎಷ್ಟು ಸೌಜನ್ಯ ಮೂರ್ತಿ, ಎಷ್ಟು ಮುಗ್ಧರು, ಎಷ್ಟು ಸಂಸ್ಕಾರವಂತರು, ಇದರ ಬಗ್ಗೆ ಮಾತಾಡಬೇಕು ಅನ್ಕೋತಾ ಇದ್ದೀನಿ. ನಾನು ಹೇಳಿದ ಈ ರೆಕಾರ್ಡ್ಸ್ ಎಲ್ಲ ನಿಮಗೂ ಚೆನ್ನಾಗಿ ಗೊತ್ತು. ನಾನು ಕನ್ನಡ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಒಂದೆರಡು ಹಾಡುಗಳು ಅವರಿಗೆ ನಾನು ಹಾಡಿರ್ಬೋದು. ಲೈಕ್ ಇಲ್ಲಿ ಹಾಡುವ ಮಾತು ಕನ್ನಡ, CID ರಾಜಣ್ಣ ಅನ್ಕೋತೀನಿ ನಾನು, ಸತ್ಯಂ ಅವರ ಮ್ಯೂಸಿಕ್ನಲ್ಲಿ. ಆದರೆ PB ಶ್ರೀನಿವಾಸ್ ಅವರು, ರಾಜ್ಕುಮಾರ್ ಅವರು, ಅವಳಿ ಜವಳಿಗರ್ ಅವರ ಕಂಠ, ಇವರ ಪರ್ಫಾರ್ಮೆನ್ಸ್,
ಅಷ್ಟು ತೆಲುಗಿನಲ್ಲಿ ಘಂಟಸಾಲ ಅವರು ರಾಮರಾಯರಿಗೆ ನಾಗೇಶ್ವರ ರಾಯರಿಗೆ ಮಾಡುವಾಗ ಎಷ್ಟು ಅದು ಪರ್ಫೆಕ್ಟ್ ಆಗಿರುತ್ತೋ ಹಾಗೆಯೇ ಪಿ ವಿ ಶ್ರೀನಿವಾಸ್ ಅವರು ಹುಟ್ಟಿದ್ದೇ ರಾಜಣ್ಣ ಅವ್ರಿಗಾಗಿ, ರಾಜಣ್ಣ ಅವರು ಹುಟ್ಟಿದ್ದೇ ಪಿ ವಿ ಶ್ರೀನಿವಾಸ್ ಅವ್ರಿಗಾಗಿ ಅನ್ಕೊಳೋ ತರಹ ಅಷ್ಟು ಚೆನ್ನಾಗಿ ಅವರ ಕಾಂಬಿನೇಷನ್ ಚೆನ್ನಾಗಿ ಮೂಡಿ ಬಂತು. ಶ್ರೀನಿವಾಸ ಕಲ್ಯಾಣದಲ್ಲಿ ಹತಿರಾಮ್ ಬಾವಾಜಿ ಅವರಿಗೆ ಒಂದು ಪದ್ಯ ಒಂದು ಹಾಡು ಹಾಡಿದ್ದೀನಿ. ಪವಡಿಸು ಪರಮಾತ್ಮ ನಮಗೆ ಗೊತ್ತು. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ. ಈ ದಿನಕ್ಕೂ ಕಚೇರಿಗಳಲ್ಲಿ ನಾನು ಹಾಡ್ತಾನೆ ಇರ್ತೀನಿ, ಅಷ್ಟು ಪಾಪ್ಯುಲರ್ ಹಾಡು ಅದು. ನಾವು ರೆಕಾರ್ಡಿಂಗ್ ಮಾಡಿದ್ದೀವಿ. ರೆಕಾರ್ಡಿಂಗ್ ಮಾಡಿದ ಮೇಲೆ ಪ್ರೊಡ್ಯೂಸರ್ಸ್ ಆ ದಿನಗಳಲ್ಲಿ ಚಿಕ್ಕ ಒಂದು ಟೇಪ್ ರಿಕಾರ್ಡರ್ ಇಟ್ಕೊಂಡು ಆ ಟೇಪ್ ರಿಕಾರ್ಡರ್ನಲ್ಲಿ ಕ್ಯಾಸೆಟ್ನಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ರಾಜಣ್ಣ ಅವರಿಗೆ ಅವರು ಕೇಳಬೇಕು ಅಂತ ಅದನ್ನು ಕೇಳಿದ ಮೇಲೆ ಅವರಿಗೆ ಒಂದು ಸಂಶಯ ಬಂತು. ಇದರಲ್ಲಿ ಇನ್ನೂ ಭಾವಪ್ರಕಟಣೆ ಜಾಸ್ತಿ ಆಗಿರಬೇಕು, ಆ ಕರುಣರಸ ಅಷ್ಟು ಚೆನ್ನಾಗಿ ಬರಲಿಲ್ಲ. ಬಾಲು ಅವರನ್ನು ಮತ್ತೊಮ್ಮೆ ಹಾಡೋದಕ್ಕೆ ನಾವು ಹೇಳಿದರೆ ಏನಾದರೂ ಅನ್ಕೋತಾರ ಅವರು ಅಂದರೆ ರಾಜನಾಗೇಂದ್ರ ಅವರು ಏನೂ ಇಲ್ಲ ರೀ, ಅವ್ರು ಬರ್ತಾರೆ ಅಂದರು. ನನಗೆ ಫೋನ್ ಮಾಡಿ ಹೀಗೆ ಅನ್ಕೋತಾ ಇದ್ದಾರೆ ಅಣ್ಣ ಅವರಂದರೆ, ಖಂಡಿತ ಬರ್ತೀನಿ. ಅವ್ರ ಗಾಯಕರು ಅದ್ಭುತವಾದ ನಟ, ಅವರಿಗೆ ಗೊತ್ತಾದದ್ದು ಅವರಿಗೆ ಸ್ವಲ್ಪ ಅಸಂತೃಪ್ತಿ ಇದೆ ಅಂದರೆ ಅದನ್ನು ನಾನು ನಿರ್ವರ್ತಿಸಲೇಬೇಕು. ಅವರಿಗೆ ಹೇಗೆ ಸಂತೋಷ ಕೊಡಬೇಕು ಅದು ನಾನು ಮಾಡಲೇಬೇಕು ಅಂತ. ಬೆಳಗ್ಗೆ 7 o'clock ನಾನು ರೆಕಾರ್ಡಿಂಗ್ ಥಿಯೇಟ್ರಿಗೆ ಬಂದೆ. ಅವರು 6:55 ಬಂದಿದ್ದಾರೆ. ಒಂದು ಮಾವಿನ ಮರ ಇರುತ್ತೆ ಪ್ರಸಾದ್ ಸ್ಟುಡಿಯೋ ಬಾಗಿಲಲ್ಲಿ, ಅಲ್ಲಿ ಕೂತ್ಕೊಂಡು ಅವರು ತಿಂಡಿ ತಿಂತಾಯಿದ್ರು. ಬಾಲುವರೇ ಬನ್ನಿ, ಇಡ್ಲಿ ಇದೆ, ದೋಸೆ ಇದೆ ಅಂದರು. ಇಲ್ಲ ಸರ್, ನಾನು ಮನೆಯಲ್ಲೇ ಮಾಡಿಬಿಟ್ಟು ಬಂದಿದ್ದೀನಿ ಅಂದರು. ಅವ್ರು ಮುಗಿಸ್ಬಿಟ್ಟು ನಾವು ರೆಕಾರ್ಡಿಂಗ್ ಸ್ಟುಡಿಯೋಗಳಿಗೆ ಹೋದ್ವಿ. ಹೋದ್ಮೇಲೆ ನಾನು ನನ್ನ ಕೈಯನ್ನು ಇಟ್ಕೊಂಡು ಮೊದಲು ತಪ್ಪಾಗಿ ತಿಳ್ಕೊಬೇಡ, ನನಗೇನೋ ಅದು ಇನ್ನೂ ಜಾಸ್ತಿಯಾಗಿ ಬರಬೇಕು, ಒಳ್ಳೆ ಕ್ಯಾರೆಕ್ಟರ್ ಪಿಕ್ಚರ್ನಲ್ಲಿ ಆ ಕರುಣ ರಸ ಬರಬೇಕು ಅಂದರು. ಸರ್, ನೀವು ಎಲ್ಲಿ ಹೇಗೆ ಕೇಳಿದ್ದೀರಾ ನಾನು ಹಾಡಿದ್ದನ್ನು ಅಂದರೆ, ಕ್ಯಾಸೆಟ್ ರೆಕಾರ್ಡರ್ ಚಿಕ್ಕದು ಅದರಲ್ಲಿ ಇದೆ ನನ್ನ ಹತ್ರ. ಒಂದು ಸರ್ತಿ ಸ್ಟುಡಿಯೋನಲ್ಲಿ ನಾವು ಸ್ಕ್ರೀನ್ನಲ್ಲಿ ಪ್ರೊಜೆಕ್ಷನ್ ಸಾಂಗ್ ಪ್ಲೇ ಮಾಡಿ ಒಂದು ಬಾರಿ ನಾವು ಕೇಳ್ತೀವಿ. ಅದರಲ್ಲಿ ಏನೇನು ನಿಮಗೆ ಕರೆಕ್ಷನ್ಸ್ ಇದೆಯೋ ನೀವು ದಯವಿಟ್ಟು ಹೇಳಿ, ನಾನು ಖಂಡಿತ ಮಾಡ್ತೀನಿ. ಸ್ಟುಡಿಯೋನಲ್ಲಿ ಅದು ಸಾಂಗ್ ಹಾಕಿದರು. ಅವ್ರು ಕಣ್ಣು ಹೀಗೆ ಮುಚ್ಕೊಂಡು ಆದಮೇಲೆ ನನ್ನ ಹತ್ರ ಬಂದು ತಿರ್ಗ ನನ್ನ ಕೈಯನ್ನು ಹೀಗೆ ಇಟ್ಕೊಂಡು ನನ್ನನ್ನು ಕ್ಷಮಿಸ್ತೀರಾ ಅಂದರು. ಅಣ್ಣ ಅವರೇ, ಏನು ಮಾತಾಡ್ತಾ ಇದ್ದೀರಾ ನೀವು? ದೊಡ್ಡ ಮಾತದು, ನಾನು ಅರ್ಭಕ, ಹಾಗೆಲ್ಲ ನೀವು ಮಾತಾಡಬಾರ್ದು ಅಂದರೆ. ಇಲ್ಲ, ಆ ರೆಕಾರ್ಡರ್ನಲ್ಲಿ ಚೆನ್ನಾಗಿ ಕೇಳಿಸೋಕ್ಕಾಗಲಿಲ್ಲ. ಇಲ್ಲಿ ಕೇಳಿದರೆ ಅಷ್ಟು ಚೆನ್ನಾಗಿ ರಸಭರಿತವಾಗಿ ಹಾಡಿದ್ದೀರಾ. ನಿಮ್ಮ ಸಮಯ ನಾನು ವೃಥಾ ಮಾಡಿದೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲದಂತ ಆಯಿತು ನೋಡಿದ್ದೀರಾ ನೀವು ಅಂದರು. ಇಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇದೆ ನಿಮಗೆ, ಅದಕ್ಕೆ ನನ್ನನ್ನು ಬರೋಕೆ ಹೇಳಿದ್ದೀರಾ. ಅವ್ರು ಬರಲಿಲ್ಲ ಅಂದರೆ ನೀವು ಸರಿ ಬಿಡಲಿ, ಹಾಗೇ ಇರಲಿ ಅನ್ಕೋತೀರಾ. ನನ್ನ ಬಗ್ಗೆ ನಿಮಗೆ ನಂಬಿಕೆ ಇದೆ, ಅದಕ್ಕೆ ಬರ್ತಾರ ಅಂದರು. ನಾನು ಬಂದೆ, ನೀವು ಅದನ್ನು ಕೇಳಿಬಿಟ್ಟು ಚೆನ್ನಾಗಿದೆ ಅಂದಿರಲ್ಲ, ಇದಕ್ಕಿಂತ ಬೇರೆ ಏನು ಬೇಕು? ನನಗೆ ಅವಾರ್ಡ್ ಸಿಕ್ಕಿದ್ದಂಥ ಒಂದು ಅನುಭೂತಿ ಅಂದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಂದರೆ, ದೊಡ್ಡ ಆರ್ಟಿಸ್ಟ್ ಅವರು, ಬಿಗ್ ಮ್ಯಾನ್, ಅವರು ಏನು ಹೇಳಿದರೆ ನಡೆಯುತ್ತೆ ಅಲ್ಲಿ. ಸರಿ, ಬಾಲು ಅವ್ರನ್ನ ನಾವು ಬಂದಿದ್ದಾರೆ, ಯಾಕೆ ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ ನೀವು ಹಾಡಿದ್ದು ಅನ್ನೋದು ಯಾಕೆ ನಾವು ಒಪ್ಕೋಬೇಕು?
ಸ್ವಲ್ಪ ಏನಾದರೂ ಕರೆಕ್ಷನ್ ಹೇಳಿಬಿಟ್ಟು ಅದನ್ನು ಕರೆಕ್ಟಾಗಿ ಹಾಡೋ ರೀತಿಯಲ್ಲಿ ಒಂದು ಅರ್ಧ ಗಂಟೆ ರೆಕಾರ್ಡಿಂಗ್ ಮಾಡಿಬಿಟ್ಟು, ನೋಡಿದ್ದೀರಾ ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಂತ ಅವರು ಹೇಳಿರ್ಬೋದು. ಇಲ್ಲ, ಈ ಸೆಡ್ ವಾಟ್ ಯು ಹ್ಯಾವ್ ಸಂಗ್ ಈಸ್ ವಂಡರ್ಫುಲ್, ನನ್ನ ಮನ್ನಿಸಿ ಅಂತಾರೆ ಅವರು. ಅದು ಅವರ ಸಂಸ್ಕಾರ. ಇವರ ಜೊತೆಯಲ್ಲಿ ನಾವು ಕೂಡ ಕೆಲಸ ಮಾಡಿದ್ದೀವಿ, ನಾವು ಅಂದ್ಕೊಂಡೋದು ತುಂಬ ಅದೃಷ್ಟ. ಅದು ಮಾತ್ರವಲ್ಲದೆ ನಮಗೆ ಸಿಕ್ಕಿದ ದೊಡ್ಡ ಐಶ್ವರ್ಯ. ರಾಜ್ಕುಮಾರ್ ಅಂಥವರು ಕರುನಾಡಿನಲ್ಲಿ ಒಂದು ನಟ ಸಾರ್ವಭೌಮ, ಕನ್ನಡ ಕಂಠೀರವ ಅಂದರೆ ಯಾರು ಅಂದರೆ ಎಲ್ಲರೂ ಹೀಗೆ ಬಂದು ರಾಜ್ಕುಮಾರ್ ಅಂತಾರೆ. ಅದು ಅವರ ತಾಯಿ ತಂದೆಯರ ಆಶೀರ್ವಾದ, ನಾವು ಮಾಡಿಕೊಂಡ ನಮಗೆ ಸಿಕ್ಕಿದ ಪುಣ್ಯ. ಅವರ ಆತ್ಮ ಯಾವಾಗಲೂ ಸಂತೋಷವಾಗಿರುತ್ತೆ, ಶಾಂತಿ ಸಾಮರಸ್ಯಮಯವಾಗಿರುತ್ತೆ. ಲಾಂಗ್ ಲಿವ್ ರಾಜ್ಕುಮಾರ್ ಅವರು, ಲಾಂಗ್ ಲಿವ್ ರಾಜಣ್ಣ ಅವರು. ನಮಸ್ಕಾರ.